ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ ರೀತಿ 500 ಸೀಟ್ಸ್ಗಳು ಯಾವ ರೌಂಡಲ್ಲಿ ಯಾಡ್ ಆಗ್ತವೆ ಅಂತ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ಆ 500 ಸೀಟ್ಗಳನ್ನು ಯಾವ ಕ್ಯಾಟಗರಿಗಳಲ್ಲಿ ಡಿವೈಡ್ ಮಾಡ್ತಾರೆ, ಪ್ರತಿಯೊಂದು ಕಾಲೇಜ್ನಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ಗಳು ಆ 50 ಸೀಟ್ಗಳಲ್ಲಿ ಬರಬಹುದು, ಎಷ್ಟು ಪ್ರೈವೇಟ್ ಸೀಟ್ಗಳು ಬರಬಹುದು, ಎಷ್ಟು NRI ಸೀಟ್ಸ್ಗಳು ಬರಬಹುದು, ಎಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳು ಬರಬಹುದು ಎಂಬುದನ್ನು ನಾನು ಗೆಸ್ ಮಾಡಲಿದ್ದೇನೆ. ಇಲ್ಲಿ ಹೇಳುವಂತಹ ಎಲ್ಲ ಒಂದು ಗೆಸಸ್ಗಳು ಕೇವಲ ಊಹಾಪೋಹಗಳಾಗಿರ್ತವೆ. ಆದ್ದರಿಂದ ಇಲ್ಲಿ ಹೇಳುವಂತಹ ಯಾವುದೂ ಸೀಟ್ಗಳು ಕನ್ಫರ್ಮೇಷನ್ ಆಗಿರೋದಿಲ್ಲ KA ಕಡೆಯಿಂದ. ಆದರೆ ಇಲ್ಲಿ ನಾನು ಗೆಸ್ ಮಾಡ್ತಾ ಇದ್ದೇನೆ ನನ್ನ ನಾಲೆಡ್ಜ್ನ ಬೇಸಿಸ್ ಮೇಲೆ. ಇದರಿಂದ ನಿಮಗೊಂದು ಐಡಿಯಾ ಸಿಗ್ತದೆ ಎಷ್ಟು ಸೀಟ್ಗಳು GMP ಕ್ಯಾಟಗರಿಯಲ್ಲಿ ಬರಬಹುದು, ಎಷ್ಟು ಸೀಟ್ಗಳು ಮುಸ್ಲಿಂ ಮೈನಾರಿಟಿಯಲ್ಲಿ ಬರಬಹುದು, ಎಷ್ಟು ಸೀಟ್ಗಳು ಲಿಂಗ್ವಿಸ್ಟಿಕ್ ಮೈನಾರಿಟಿಯಲ್ಲಿ ಬರಬಹುದು, ಎಷ್ಟು ಸೀಟ್ಗಳು GMPಯಲ್ಲಿ ಬರಬಹುದು, ಅದೇ ರೀತಿ ಎಷ್ಟು ಸೀಟ್ಗಳು GM ಕ್ಯಾಟಗರಿ ಉಳಿದ ಕ್ಯಾಟಗರಿಗಳಲ್ಲಿ ಬರಬಹುದು, NRI ಕ್ಯಾಟಗರಿಗಳಲ್ಲಿ, ಮ್ಯಾನೇಜ್ಮೆಂಟ್ ಕ್ಯಾಟಗರಿಗಳಲ್ಲಿ ಎಲ್ಲವನ್ನ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ನ್ಯೂಸನ್ನು ಹೇಳ್ತೇನೆ. ಸಿಗುತ್ತಲ್ಲ ಸೀಟು ನಕಲಿ ದಾಖಲೆಗಳನ್ನು ನೀಡಿ ವಿಕಲಚೇತನ ಕೋಟಾದಡಿ ಅರ್ಜಿ ಹಾಕಿದ್ದಾರೆ. ನೋಡಿ, ಒಂದು ಸೀಟಲ್ಲ, 2 ಸೀಟಲ್ಲ, 21 ಸೀಟ್ಗಳನ್ನು ಈ ರೀತಿಯಾಗಿ ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟು ಅವರು ಏನು ಮಾಡಿದ್ದಾರೆ, ಆ ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ದಕ್ಷ ಅಧಿಕಾರಿ ಪ್ರಸನ್ನ ಅವರು ಏನು ಮಾಡಿದ್ದಾರೆ, ಇಂತಹ ಮೋಸಗಾರರನ್ನು ಹಿಡಿದು ಇಲ್ಲಿಯೇ ಒಂದು ಕಂಟ್ರೋಲ್ಗೆ ತೊಗೊಂಬಂದಿದ್ದಾರೆ. ಈ ಸೀಟ್ಸ್ಗಳು ಕೂಡ GM ಕ್ಯಾಟಗರಿಗೆ ಕನ್ವರ್ಟ್ ಆಗ್ತವೆ. ಅಂದರೆ ನಿಮಗೆ ಗೊತ್ತಿರಬೇಕು, PH ಕ್ಯಾಟಗರಿಗಳಲ್ಲಿ ಅಲಾಟ್ ಆಗದೇ ಇರುವಂತಹ ಸೀಟ್ಗಳು ಕೂಡ GM ಕ್ಯಾಟಗರಿಗೆ ಕನ್ವರ್ಟ್ ಆಗಲೇಬೇಕು. ಇದು ಕೂಡ ಈ ಸೀಟ್ಸ್ಗಳು ಕೂಡ ಅಲಾಟ್ ಆಗದೇ ಇದ್ದರೆ GM ಕ್ಯಾಟಗರಿಗೆ ಕನ್ವರ್ಟ್ ಆಗಿಯೇ ಆಗ್ತವೆ. ಹಾಗಿದ್ದರೆ ಬನ್ನಿ, ಈ ಯಾವ ಕಾಲೇಜ್ಗಳು ಹೊಸದಾಗಿ ಯಾಡ್ ಆಗಿದ್ದಾವೆ, ಅದರಲ್ಲಿ ಎಷ್ಟು ಗೌರ್ಮೆಂಟ್ ಕೋಟಾದ ಸೀಟ್ಗಳು, ಎಷ್ಟು ಪ್ರೈವೇಟ್ ಕೋಟಾದ ಸೀಟ್ಗಳು, ಎಷ್ಟು NRI ಸೀಟ್ಸ್ಗಳು, ಎಷ್ಟು ಅದರ್ಸ್ ಕ್ಯಾಟಗರಿಯ ಸೀಟ್ಸ್ಗಳು ಬರ್ತವೆ ಅನ್ನೋದನ್ನು ಗೆಸ್ ಮಾಡೋಣ. ಮೊದಲಿಗೆ ಫರೂಕಿ ಅಕಾಡೆಮಿ ಬೆಂಗಳೂರು ಅಲ್ಲ, ಮೈಸೂರು ಕಾಲೇಜ್ ಇದು. ಫರೂಕಿ ಅಕಾಡೆಮಿ ಮೈಸೂರು ಕಾಲೇಜ್ನಲ್ಲಿ ಈ ವರ್ಷ ಹೊಸದಾಗಿ ಯಾಡ್ ಆಗ್ತಾ ಇರೋದ್ರಿಂದ ಈ ಒಂದು ಕಾಲೇಜ್ ಮುಸ್ಲಿಂ ಮೈನಾರಿಟಿ ಕಾಲೇಜ್ ಆಗಿರೋದ್ರಿಂದ 12 ಲಕ್ಷದ ಫೀ ಸ್ಟ್ರಕ್ಚರ್ಗಳು ಜಾಸ್ತಿ ಇರ್ತವೆ. ಅಂದರೆ 55 ಸೀಟ್ಗಳು 12 ಲಕ್ಷದ ಫೀ ಸ್ಟ್ರಕ್ಚರ್ದಾಗಿರ್ತವೆ. ಈ 12 ಲಕ್ಷದ ಫೀ ಸ್ಟ್ರಕ್ಚರಲ್ಲಿ 60% ಸೀಟ್ಸ್ಗಳು ಟೋಟಲ್ ಆಗಿ ಮುಸ್ಲಿಂ ಮೈನಾರಿಟಿಗೆ ರಿಸರ್ವ್ ಆಗಿರ್ತವೆ. ಹಾಗೆಯೇ ಜನರಲ್ ಕ್ಯಾಟಗರಿಯಲ್ಲಿ 25 ಸೀಟ್ಗಳು ಬರಬಹುದು. ಮತ್ತು NRI ಕ್ಯಾಟಗರಿಗಳಲ್ಲಿ 7% ರಿಸರ್ವೇಷನ್ ಇರೋದ್ರಿಂದ 7 × 2 ಮಾಡಿದ್ರೆ 15% ಆಗ್ತದೆ. 15 ಸೀಟ್ಗಳು ಬರಬಹುದು. ಮತ್ತು ಅದರ್ಸ್ ಕ್ಯಾಟಗರಿಗಳಲ್ಲಿ 5 ಸೀಟ್ಗಳು ಬರಬಹುದು. ನಿಮಗೆ ಅರ್ಥವಾಗಿದೆ, ಈ ಒಂದು ಕ್ಯಾಟಗರಿಗಳಲ್ಲಿ ಇಷ್ಟು ಸೀಟ್ಸ್ಗಳು ಬರಬಹುದು. ಈ ಒಂದು G ಕ್ಯಾಟಗರಿ ಸೀಟ್ಸ್ಗಳಿದಾವಲ್ಲ, ಗೋರ್ಮೆಂಟ್ ಕೋಟಾದ ಸೀಟ್ಗಳು, ಈ ಕ್ಯಾಟಗರಿಗಳಲ್ಲಿ 0.5% ಸೀಟ್ಸ್ಗಳು ಅಂದರೆ 12 ಸೀಟ್ಗಳು GM ಕ್ಯಾಟಗರಿಗಳಲ್ಲಿ ಬರ್ತವೆ. ಅಂದರೆ GM, GMR, GMK ಈ ರೀತಿ ಡಿವೈಡ್ ಆಗ್ತವೆ. ಉಳಿದ ಸೀಟ್ಗಳು ಉಳಿದ ಕ್ಯಾಟಗರಿಗಳಲ್ಲಿ ಡಿವೈಡ್ ಆಗ್ತವೆ. ಎರಡನೇದು ಆಕಾಶ್ ಬೆಂಗಳೂರು. ಈ ಒಂದು ಕಾಲೇಜ್ನಲ್ಲಿ ಕೂಡ ಗೌರ್ಮೆಂಟ್ ಕೋಟಾದಲ್ಲಿ 25 ಸೀಟ್ಗಳು, ಪ್ರೈವೇಟ್ ಕೋಟಾದಲ್ಲಿ 55 ಸೀಟ್ಗಳು, NRIದಲ್ಲಿ 15 ಸೀಟ್ಗಳು ಮತ್ತು ಅದರ್ಸ್ ಕೋಟಾದಲ್ಲಿ 5 ಸೀಟ್ಗಳು ಬರಬಹುದು. ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ರೂಲ್ ಯಾವ ರೀತಿ ಇದೆ, ಗೌರ್ಮೆಂಟ್ ಕೋಟಾದಲ್ಲಿ ಯಾವ ರೀತಿ ಸೀಟ್ಸ್ಗಳು ಇರಬೇಕು, 25 ಸೀಟ್ಸ್ಗಳು ಇರಬೇಕು, ಪ್ರೈವೇಟ್ ಕೋಟಾದಲ್ಲಿ 55 ಮತ್ತು NRIದಲ್ಲಿ 15 ಸೀಟ್ಗಳು ಮತ್ತು ಅದರ್ಸ್ ಕೋಟಾದಲ್ಲಿ 5 ಸೀಟ್ಗಳು. ಈ 25 ಸೀಟ್ಗಳು ಟೋಟಲ್ ಆಗಿ ಈಗ ಗೌರ್ಮೆಂಟ್ ಕೋಟಾದ ಸೀಟ್ಗಳು ಎಷ್ಟಾದವು, 50 ಸೀಟ್ಗಳು ಈ ಎರಡೇ ಕಾಲೇಜಿಂದ ಬರ್ತವೆ. ಮೂರನೇ ಕಾಲೇಜು ಡಾಕ್ಟರ್ ಚಂದ್ರಮ್ಮ ಯೂನಿವರ್ಸಿಟಿ. ಈ ಒಂದು ಕಾಲೇಜ್ನಲ್ಲಿ ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಇಲ್ಲಿ ಗೌರ್ಮೆಂಟ್ ಕೋಟಾದ ಸೀಟ್ಗಳು ಕಮ್ಮಿ ಇರುತ್ತವೆ. ನಿಮಗೆ ಗೊತ್ತಿರಬೇಕು, ಗೌರ್ಮೆಂಟ್ ಕೋಟಾದ ಸೀಟ್ಗಳು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಕಮ್ಮಿ ಬರ್ತವೆ. ಆ ಒಂದು ಬೇಸಿಸ್ ಮೇಲೆ ಈ ಒಂದು ಕಾಲೇಜ್ನಲ್ಲಿ ನೋಡ್ಕೊಂಡು ಹೋದರೆ ಗೌರ್ಮೆಂಟ್ ಕೋಟಾದಲ್ಲಿ 13 ಸೀಟ್ಗಳು, ಪ್ರೈವೇಟ್ ಕೋಟಾದಲ್ಲಿ 28 ಸೀಟ್ಗಳು, NRIದಲ್ಲಿ 8 ಸೀಟ್ಗಳು ಮತ್ತು ಅದರ್ಸ್ ಕ್ಯಾಟಗರಿಗಳಲ್ಲಿ 2 ಸೀಟ್ಗಳು ಬರುವಂಥ ಸಾಧ್ಯತೆ ಈ ಒಂದು ಕಾಲೇಜ್ನಲ್ಲಿ ಇರ್ತದೆ. ಇದು ಎಷ್ಟರ ಮಟ್ಟಿಗೆ ನಿಜವಾಗ್ತದೆ ಅನ್ನೋದು ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ಗೊತ್ತಾಗ್ತದೆ. ಆದರೆ ನನ್ನ ಗೆಸ್ಗಳು ಆಲ್ಮೋಸ್ಟ್ ಆಗಿ ಅದಕ್ಕೆ ನಿಯರ್ ಬೈ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಕಾಲೇಜ್ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ನಿಮಗೆ 22 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂತಹ ಸೀಟ್ಗಳು ಜಾಸ್ತಿ ಕಂಡು ಬರ್ತವೆ. ಅಂದರೆ ಪ್ರೈವೇಟ್ ಸೀಟ್ಸಲ್ಲಿ 22 ಲಕ್ಷದ ಸೀಟ್ಗಳು ಜಾಸ್ತಿ ಇರ್ತವೆ. ಗೌರ್ಮೆಂಟ್ ಕೋಟಾದಲ್ಲಿ 13 ಸೀಟ್ಗಳು ಬರ್ತವೆ. ಈಗ 113 ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿಯೇ ಬಂದಂತಾಯಿತು ನಮಗೆ. ಮುಂದಿನ ಕಾಲೇಜು ಈಸ್ಟ್ ಪಾಯಿಂಟ್ ಕಾಲೇಜ್ ಬೆಂಗಳೂರು. ಇದರಲ್ಲಿ ಗೌರ್ಮೆಂಟ್ ಕೋಟಾದ ಸೀಟ್ಗಳು 13, ಪ್ರೈವೇಟ್ ಕೋಟಾದಲ್ಲಿ 28, NRIದಲ್ಲಿ 8 ಸೀಟ್ಗಳು ಮತ್ತು ಅದರ್ಸ್ ಕೋಟಾದಲ್ಲಿ 2 ಸೀಟ್ಗಳು. ಈ ವಿಡಿಯೋಗೂ ಕೂಡ ಕೆಲವೊಬ್ರು ಹೇಳ್ತಾರೆ, ಈ ಸೀಟ್ಸ್ಗಳನ್ನು ನೀವು ಡಿವೈಡ್ ಮಾಡಿದಿರಲ್ಲ, ಇದು ಯಾವ ಬೇಸಿಸ್ ಮೇಲೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆದರೆ ನಾನು ಹೇಳ್ತೇನೆ ನೋಡಿ, ಪ್ರೀವಿಯಸ್ ಇಯರ್ ಯಾವ ಕಾಲೇಜ್ನಲ್ಲಿ 100 ಸೀಟ್ಗಳು ಜಾಸ್ತಿ ಆಗಿತ್ತಂದರೆ ಕಿಮ್ಸ್ ಕಾಲೇಜ್ನಲ್ಲಿ 100 ಸೀಟ್ ಜಾಸ್ತಿ ಆಗಿತ್ತು. ಅದು ಯಾವ ರೀತಿಯಲ್ಲಿ ಡಿವೈಡ್ ಆಗಿತ್ತು ಅದನ್ನು ಬೇಸಿಸ್ ಮೇಲೆ ಇಟ್ಕೊಂಡು ನಾನು ಈ ಒಂದು ಕಾಲೇಜ್ಗಳಲ್ಲಿ ಡಿಸೈಡ್ ಮಾಡ್ತೇನೆ ಎಷ್ಟು ಸೀಟ್ಗಳು ಗೌರ್ಮೆಂಟ್ ಕೋಟಾದಲ್ಲಿ ಬರಬಹುದು, ಎಷ್ಟು ಸೀಟ್ಗಳು ಪ್ರೈವೇಟ್ನಲ್ಲಿ ಬರಬಹುದು ಎಂಬುದನ್ನು. ಈ ಗೆಸಸ್ಗಳನ್ನು ನೀವು ಕೂಡ ಲಾಸ್ಟ್ ಇಯರ್ನಲ್ಲಿ ಆಗಿರುವಂತಹ ಕಾಲೇಜ್ ಇನ್ಕ್ರೀಸ್ ಯಾವ್ಯಾವುದಾಗಿತ್ತಲ್ಲ ಅದನ್ನು ಅನಾಲಿಸಿಸನ್ನು ಮಾಡಿಕೊಂಡು ನಿಮ್ಮ ಕ್ಯಾಟಗರಿಗಳಲ್ಲಿ ಎಷ್ಟು ಆಗ್ಬೋದು ಎಂಬುದನ್ನು ಕೂಡ ನೀವು ಗೆಸ್ ಮಾಡ್ಬೋದಾಗಿರ್ತದೆ.
ಆದರೆ ನೆನಪಿರಲಿ, JGMC ಕಾಲೇಜ್ ಹುಬ್ಳಿಯಲ್ಲಿ 50 ಸೀಟ್ಗಳು ಈ ರೀತಿಯಲ್ಲಿ ಡಿವೈಡ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾನು ಸುಮ್ಮನೆ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದೇನೆ. ಆದರೆ ಈ ರೀತಿ ಇಲ್ಲಿ ಡಿವೈಡ್ ಆಗಲ್ಲ, ಯಾಕಂದರೆ ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಇಲ್ಲಿಯ ಸೀಟ್ಸ್ಗಳು ಆಲ್ ಇಂಡಿಯಾ ಕೋಟಾಗೆ ಹೋಗ್ತವೆ. ಕೇವಲ 6 ಅಥವಾ 7 ಸೀಟ್ಗಳು ನಮ್ಮ ಕರ್ನಾಟಕದ ಪಾಲಿಗೆ ಬರ್ತವೆ ಹೊರತು ಬೇರೆ ಸೀಟ್ಸ್ಗಳು ಎಲ್ಲವೂ ಕೂಡ ಆಲ್ ಇಂಡಿಯಾ ಕೋಟಾಗೆ ಹೋಗಿ ಅಲ್ಲಿ 19.5 ಲಕ್ಷ ಇರುವಂತಹ ಫೀಸ್ಗೆ ಅಲಾಟ್ಮೆಂಟ್ ನಡೀತದೆ. ಮುಂದಿನದು ಕೂಡ PES ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರು. ಈ ಒಂದು ಕಾಲೇಜ್ನಲ್ಲಿ ಕೂಡ ನಮಗೆ 22 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂತಹ ಸೀಟ್ಗಳು ಕಂಡು ಬರ್ತವೆ. ಪ್ರೈವೇಟ್ನಲ್ಲಿ 28 ಸೀಟ್ಗಳು ಬರಬಹುದು, ಗೋರ್ಮೆಂಟ್ನಲ್ಲಿ 13 ಸೀಟ್ಗಳು, NRIದಲ್ಲಿ 8 ಸೀಟ್ಗಳು ಮತ್ತು ಅದರ್ಸ್ ಕೋಟಾದಲ್ಲಿ 2 ಸೀಟ್ಗಳು ಈ ಒಂದು ಕಾಲೇಜ್ನಲ್ಲಿ ಕೂಡ ಬರ್ತವೆ. ಆದರೆ ಇಲ್ಲಿ 22 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂತಹ ಸೀಟ್ಗಳು ನಿಮಗೆ ಕಂಡು ಬರ್ತವೆ. ಮುಂದುವರೆದು BGS ಕಾಲೇಜು ಬೆಂಗಳೂರು. ಈ ಒಂದು ಕಾಲೇಜ್ನಲ್ಲಿ ಗೋರ್ಮೆಂಟ್ ಕೋಟಾದಲ್ಲಿ 13, ಪ್ರೈವೇಟ್ ಕೋಟಾದಲ್ಲಿ 28, NRIದಲ್ಲಿ 8 ಮತ್ತು ಅದರ್ಸ್ ಕೋಟಾದಲ್ಲಿ 2 ಸೀಟ್ಗಳು ಬರಬಹುದು. ಮತ್ತು ಈ ಒಂದು ಕಾಲೇಜ್ ಕೂಡ ಡೀಮ್ಡ್ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಇಲ್ಲಿ ಕೂಡ ನಿಮಗೆ 22 ಲಕ್ಷದ ಫೀಸ್ ಸ್ಟ್ರಕ್ಚರ್ ಇರುವಂತಹ ಸೀಟ್ಗಳು ಕಂಡು ಬರ್ತವೆ. ಪ್ರೈವೇಟ್ ಕೋಟಾದಲ್ಲಿ 12 ಲಕ್ಷದ ಫೀಸ್ ಸ್ಟ್ರಕ್ಚರ್ಗಳು ಈ ಒಂದು ಕಾಲೇಜ್ನಲ್ಲಿ ಕಂಡು ಬರೋದಿಲ್ಲ. ಗೋರ್ಮೆಂಟ್ ಕೋಟಾದಲ್ಲಿ 1.5 ಲ್ಯಾಕ್ ಇರ್ತದೆ. ಆದರೆ ಉಳಿದ ಈ ಒಂದು ಪ್ರೈವೇಟ್ ಕೋಟಾದಲ್ಲಿ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಇರ್ತದೆ. ಮುಂದುವರೆದು ಶ್ರೀದೇವಿ ತುಮಕೂರಲ್ಲಿ ಕೂಡ ಗೋರ್ಮೆಂಟ್ ಕೋಟಾದಲ್ಲಿ 13 ಸೀಟ್ಗಳು, ಪ್ರೈವೇಟ್ ಕೋಟಾದಲ್ಲಿ 28 ಸೀಟ್ಗಳು, NRIದಲ್ಲಿ 8 ಸೀಟ್ಗಳು ಮತ್ತು ಅದರ್ಸ್ ಕೋಟಾದಲ್ಲಿ 2 ಸೀಟ್ಗಳು. ಈ ಒಂದು ಕಾಲೇಜ್ನಲ್ಲಿ ಕೂಡ ನೀವು ಗಮನಿಸಬಹುದು 28 ಸೀಟ್ಗಳು ಏನು ಪ್ರೈವೇಟ್ ಕೋಟಾದಲ್ಲಿದ್ದಾವೆ ಇವು 12 ಲಕ್ಷದ ಫೀಸ್ ಸ್ಟ್ರಕ್ಚರನ್ನು ಹೊಂದಿರ್ತವೆ. ಮುಂದುವರೆದು ಸಿದ್ಧಗಂಗಾ ತುಮಕೂರಿನಲ್ಲಿ ಕೂಡ G ಕ್ಯಾಟಗರಿಯಲ್ಲಿ 13 ಸೀಟ್ಗಳು, ಪ್ರೈವೇಟ್ ಕ್ಯಾಟಗರಿಯಲ್ಲಿ 28 ಸೀಟ್ಗಳು, NRIದಲ್ಲಿ 8 ಸೀಟ್ಗಳು ಮತ್ತು ಅದರ್ಸ್ ಕ್ಯಾಟಗರಿಯಲ್ಲಿ 2 ಸೀಟ್ಗಳು ಬರಬಹುದು. ನಿಮಗೆ ಗೊತ್ತಿರಲಿ, NRI ಮತ್ತು ಅದರ್ಸ್ ಕ್ಯಾಟಗರಿಯ ಸೀಟ್ಗಳು ಎರಡನ್ನೂ ಕೂಡಿ ನಮ್ಮ ಅದರ್ಸ್ ಕ್ಯಾಟಗರಿಯಲ್ಲಿ ಅಲಾಟ್ ಮಾಡ್ತಾರೆ. ಸುಮ್ಮನೆ ಹೆಸರಿಗೆ ಮಾತ್ರ NRI ಕೋಟಾ ಅಂತ ಇಟ್ಟಿರ್ತಾರೆ. ಅದಕ್ಕೆ NRI ಪರ್ಸನ್ಸ್ಗಳು ಬೇರೆ ಕಂಟ್ರಿಯಿಂದ ನಮ್ಮ ಕರ್ನಾಟಕದಲ್ಲಿ ಬಂದು ಸೀಟ್ ತೆಗೆದುಕೊಳ್ಳುವಂಥವರು ಬಹಳ ಕಮ್ಮಿ ಇರೋದ್ರಿಂದ ಆ NRI ಸೀಟ್ಸ್ಗಳು ಕೂಡ ಮ್ಯಾನೇಜ್ಮೆಂಟ್ಗೆ ಕನ್ವರ್ಟ್ ಆಗಿ ಅದರ್ಸ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗ್ತದೆ. ಓವರಾಲ್ ಆಗಿ ಹೇಳೋದಾದರೆ ಕರ್ನಾಟಕದಲ್ಲಿ ಈ ವರ್ಷ 549 ಸೀಟ್ಗಳು ಡೀಮ್ಡ್ ಕಾಲೇಜ್ ಆಗಿರುವಂತಹ BM ಪಾಟೀಲ್ ಕಾಲೇಜನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಾಲೇಜ್ಗಳಲ್ಲಿ ಕೂಡಿಸಿದರೆ 549 ಸೀಟ್ಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇದರಲ್ಲಿ ಗೋರ್ಮೆಂಟ್ ಕೋಟಾದ ಸೀಟ್ಗಳು 130 ಅಥವಾ 130ರಿಂದ 137ರವರೆಗೆ ಬರಬಹುದು. ಪ್ರೈವೇಟ್ ಕೋಟಾದಲ್ಲಿ ಅಂದರೆ ಇದರಲ್ಲಿ 22 ಲಕ್ಷದ ಸೀಟ್ಗಳು, ಅದೇ ರೀತಿಯಲ್ಲಿ 12 ಲಕ್ಷದ ಸೀಟ್ಗಳನ್ನು ಹೊಂದಿರುವಂತಹ ಸೀಟ್ಗಳಲ್ಲಿ ಟೋಟಲ್ ಆಗಿ ಕೂಡಿಸ್ಕೊಂಡ್ರೆ 303 ಸೀಟ್ಗಳು ಬರುವಂತಹ ಸಾಧ್ಯತೆ ಇರ್ತದೆ. ಬಹಳಷ್ಟು ಖುಷಿ ಪಡುವಂಥ ಸಂಗತಿ, ಯಾರು 22 ಲಕ್ಷದವರೆಗೆ ಟ್ರೈ ಮಾಡ್ತಾ ಇದ್ದೀರೋ ಅವರಿಗೆ ಬಹಳ ಖುಷಿ ಪಡುವಂಥ ಸಂಗತಿ 303 ಸೀಟ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ನೀವು ಹಿಡ್ಕೊಳ್ಬೋದು 250ರಿಂದ ಹಿಡ್ಕೊಂಡು 300ರವರೆಗೆ ಈ ಪ್ರೈವೇಟ್ ಕೋಟಾದಲ್ಲಿ ಜಾಸ್ತಿ ಆಗ್ತವೆ. ಗೋರ್ಮೆಂಟ್ ಕೋಟಾದಲ್ಲಿ 100ರಿಂದ ಹಿಡ್ಕೊಂಡು 125ರವರೆಗೆ ಸೀಟ್ಗಳು ಬರಬಹುದು. ಅದೇ ರೀತಿಯಲ್ಲಿ NRIದಲ್ಲಿ ಕೂಡ 83 ಸೀಟ್ಗಳು ಬರಬಹುದು. ಅದೇ ರೀತಿಯಲ್ಲಿ ಅದರ್ಸ್ ಕ್ಯಾಟಗರಿ ಅಥವಾ ಮ್ಯಾನೇಜ್ಮೆಂಟ್ ಕ್ಯಾಟಗರಿಯಲ್ಲಿ 26 ಸೀಟ್ಗಳು ಬರಬಹುದು. ನಾನು ಮುಂಚೆ ಹೇಳಿದಂತೆ ಗೋರ್ಮೆಂಟ್ ಕೋಟಾದಲ್ಲಿ PWD ಕ್ಯಾಂಡಿಡೇಟ್ಗಳು 21 ಜನ ಏನಿದ್ದಾರೆ ಅವರನ್ನು ಕೂಡ ಡಿಸ್ಮಿಸ್ ಮಾಡಿರ್ತಾರೆ. ಆ ಒಂದು ಸೀಟ್ಗಳನ್ನು ಕೂಡ ನಿಮಗೆ ಅಲಾಟ್ ಆಗುವಂಥ ಸಾಧ್ಯತೆ ಜನರಲ್ ಕ್ಯಾಟಗರಿ ಇದ್ದವರಿಗೆ ಇರ್ತದೆ. ಕಾರ್ಯನಿರ್ದೇಶಕರಾಗಿರುವಂತಹ ಪ್ರಸನ್ನ ಅವರನ್ನು ನಾನು ಹೊಗಲೇಬೇಕು. ಯಾಕಂದರೆ ಅವರು ಮಾಡುತ್ತಿರುವಂತಹ ಈ ವರ್ಷದ ಒಂದು ಕಾರ್ಯಗಳಿಗೆ ಎಷ್ಟು ಹೊಗಳಿದರೂ ಕೂಡ ಸಾಲೋದಿಲ್ಲ. ಅವರು ದಕ್ಷ ಅಧಿಕಾರಿಯಾಗಿದ್ದಾರೆ. ಆದ್ದರಿಂದ ಈ ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಒಂದು ಕೌನ್ಸಿಲಿಂಗ್ ಪ್ರೊಸೆಸನ್ನು ನಡೆಸ್ತಾ ಇದ್ದಾರೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.